ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಕೊಲ್ಲೂರಿಗೆ ಹೋಗಿದ್ವಿ. ಕೊಲ್ಲೂರಿಗೆ ಹೋಗದೆ ಒಂದು 15 ವರ್ಷ ಆಯ್ತೇನೋ. 15 ವರ್ಷ ಮುಂಚೆ ನಾನು ಹೋಗಿದ್ದು. ನಮ್ಮ ತಂದೆ ತಾಯಿ ಜೊತೆಗೆ ನಾನು ಹೋಗಿದ್ದೆ. ಆದಮೇಲೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಆದರೆ ನನಗೆ ಮುಂಚಿನ ಥರ ಏನು ಕೊಲ್ಲೂರೇನು ಅನಿಸಿಲ್ಲ ಫ್ರೆಂಡ್ಸ್. ಯಾಕಂದರೆ ಇವಾಗ ಅಲ್ಲಿ ತುಂಬಾ ಚೇಂಜಸ್ ಆಗಿಬಿಟ್ಟಿದೆ. ಮುಂಚೆ ದೇವಸ್ಥಾನಕ್ಕೆ ಹೋದ ತಕ್ಷಣವೇ ಅಲ್ಲಿ ದೇವಸ್ಥಾನದ ಬಾಗಿಲಲ್ಲೇ ಒಂದು ಆನೆ ಇರೋದು. ಅದಕ್ಕೆ ನಾವು ಬಾಳೆಹಣ್ಣು, ಕಾಯಿದ್ದು ಚಿಪ್ಪು ಎಲ್ಲ ಕೊಡ್ತಿದ್ವಿ. ಅದು ನಮಸ್ಕಾರ ತಲೆ ಮೇಲೆ ಹಿಂಗೆ ಸೊಂಡಿಟ್ಟು ಇದು ಆಶೀರ್ವಾದ ಕೊಡ್ತಿದ್ದು. ಅವೆಲ್ಲ ತುಂಬ ಸಣ್ಣಕ್ಕಿದ್ದಾಗ ತುಂಬ ಚೆನ್ನಾಗಿ ಅನಿಸೋದು. ಅದನ್ನೇ ಥಿಂಕ್ ಮಾಡಿ ನಾನು ನಮ್ಮದು ಇದು ಮಕ್ಕಳಿಗೂ ತೋರಿಸೋಣ ಅಂತ ಹೇಳಿ ನಾನು ಹೋಗಿದ್ದೆ. ಆದರೆ ನನಗೆ ಆ ಥರ ಏನೂ ಅನಿಸಿಲ್ಲ ಈಗ. ಯಾಕಂದರೆ ಅಲ್ಲಿ ಏನಂತ ಗೊತ್ತಿಲ್ಲ, ಆನೆನೂ ಇರಲಿಲ್ಲ, ಮತ್ತು ಅಲ್ಲೊಂದು ದೇವ್ರ ಕೊಳ ಇತ್ತು. ಅದು ನನಗೆ ಎಲ್ಲೂ ಇದೆ ಅಂತಲೇ ಗೊತ್ತಾಗಿಲ್ಲ. ತುಂಬ ಚೇಂಜ್ ಆಗಿದೆ ಇವಾಗ ಅಂತೂ. ನಾವು ನಮ್ಮ ಮನೆಯಿಂದನೇ ಹೋಗಿದ್ವಿ, ಬಸ್ಸಿಗೆ ಹೋಗಿದ್ವಿ. 7:15ಕ್ಕೆ ಒಂದು ಬಸ್ ಇದೆ. ನಮ್ಮ ಮನೆ ಹತ್ರ 7:15ಕ್ಕೆ ಬರುತ್ತೆ. ಆದರೆ ಸಾಗರ ಬಸ್ ಸ್ಟ್ಯಾಂಡಿಂದ 7 ಗಂಟೆಗೆ ಬಿಡುತ್ತೆ ಫ್ರೆಂಡ್ ಕೊಲ್ಲೂರಿಗೆ. ಒಂದು 8 ಗಂಟೆಗಿದೆ, ಒಂದು 7 ಗಂಟೆಗಿದೆ. ಮತ್ತು ನಾವು ರಿಟರ್ನ್ ಮಧ್ಯಾಹ್ನ ಅದೇ ಬಸ್ಸಿಗೆ ವಾಪಸ್ ರಿಟರ್ನ್ ಬಂದ್ವಿ 1 ಗಂಟೆ ಅಷ್ಟೊತ್ತಿಗೆ. ಪೂಜೆ ಎಲ್ಲ ಮುಗಿಸ್ಕೊಂಡು, ಪೂಜೆ ಊಟ ಎಲ್ಲ ಮುಗಿಸ್ಕೊಂಡು ಒಂದಿಷ್ಟು ಅಲ್ಲಿ ತಿರುಗಾಡೋಕ್ಕೂ ತುಂಬ ಟೈಮ್ ಸಿಗುತ್ತೆ ನಮಗೆ. ಅಷ್ಟರಲ್ಲಿ ನಾವು ಮನೆಗೆ ಬರ್ಬೋದು. ನೀವು ಒಂದು 7 ಗಂಟೆ ಬಸ್ಸಿಗೆ ಹೋದರೆ ಒಂದು 9:30 ಅಷ್ಟೊತ್ತಿಗೆ, 9:30-9:45 ಅಷ್ಟೊತ್ತಿಗೆ ಅಲ್ಲಿಗೆ ರೀಚ್ ಆಗಿರ್ತೀರಿ ಕೊಲ್ಲೂರಿಗೆ. ಯಾರು ಸಾಗರದಿಂದ ಹೋಗ್ತಾರೆ ಅವ್ರಿಗೆ ನಾನು ಹೇಳ್ತಾ ಇರೋದು. ಮತ್ತು ವಾಪಸ್ ರಿಟರ್ನ್ ನೀವು 1 ಗಂಟೆ ಬಸ್ಸಿಗೆ ಬರ್ಬೋದು. ಅಲ್ಲೊಂದು ನಾವು ಹೋಟ್ಲಿಗೆ ಹೋಗಿದ್ವಿ. ಹೋಟ್ಲ್ ಪಕ್ಕನೇ ಅಲ್ಲೇ ಬಸ್ ಸ್ಟಾಪ್ ಇದೆ. ಅಲ್ಲೇ ನೀವು ನಿಂತ್ಕೊಂಡ್ರೆ ಸಾಕು, ಅಲ್ಲಿಂದನೇ ವಾಪಸ್ ಮತ್ತೆ ಸಾಗರಕ್ಕೆ ಬರ್ಬೋದು. ಒಂದು 3 ಗಂಟೆಗಿದೆ, 1 ಗಂಟೆಗೆ ಇದೆ. ನಾವು 1 ಗಂಟೆ ಬಸ್ಸಿಗೆ ಬಂದಿದ್ವಿ. ನಾನು ವಿಡಿಯೋ ಮಾಡಿದ್ದೀನಿ, ಆದರೆ ದೇವ್ರದ್ದು ಗುಡಿ ಒಳಗೆ ವಿಡಿಯೋ ಎಲ್ಲ ಓಡಿಲ್ಲ. ಹೊರಗಡೆದು ಎಷ್ಟಿದೆ ಅಷ್ಟನ್ನು ನಾನು ವಿಡಿಯೋ ಮಾಡೀನಿ. ಆದಷ್ಟು ನೋಡ್ಬೋದು. ಆದರೆ ನನಗೆ ತುಂಬಾ ಅಂದರೆ ಕನ್ನಡದವರು ಜಾಸ್ತಿಗಿಂತ ಅಲ್ಲಿ ಕೇರಳದವ್ರು ಯಾರಿದ್ದಾರಲ್ಲ ಅವರೇ ತುಂಬ ಜನ ಇದ್ದರು. ನಾನು ಹೇಳಕ್ಕೊಂಡ್ರೆ 100ಅಲ್ಲಿ 90% ಕೇರಳದವರೇ ಇದ್ದರು, ಒಂದು 10% ಕರ್ನಾಟಕದವ್ರು ಇದ್ದರು. ಅವರು ಏನಂತ ಗೊತ್ತಿಲ್ಲ, ಅಂದರೆ ಅವ್ರು ಹಳೆಯ ಕಾಲದಿಂದ ಏನಾದ್ರು ಅಲ್ಲಿ ನಡ್ಕೊಂಡು ಬಂದಿದ್ದಾರೋ ಏನು ಅಂತ ಗೊತ್ತಿಲ್ಲ. ಆದರೆ ಅವರೇ ತುಂಬ ಜಾಸ್ತಿ. ದೇವಸ್ಥಾನ ಅಂದಮೇಲೆ ಯಾರೆಲ್ಲಿನವರಾದರೂ ಬರ್ಬೋದು. ಆದರೆ ನಾನು ಏನಕ್ಕೆ ಹೇಳಿದೆ ಅಂದರೆ ಅವರೇ ತುಂಬ ಜಾಸ್ತಿ ಇದ್ದರು. ಮತ್ತು ನಿಮಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಫ್ರೆಂಡ್ಸ್. ಪಂಚಮುಖಿ ಅಂತೆ ನೋಡ, ಪಂಚಮುಖ ಗಣಪತಿ. ನಾಳೆ ಬರಕ್ಕೆ ಹೇಳ್ರಿ. ಹಾಂ, ಗೊತ್ತಿಲ್ಲ ನಮಗೆ. ಮಾಡ ಅಲ್ಲಿ ಮಾಡಿ
ಯಾವುದಿದೆ ಹೊಸ ಚಲ್ ಸಾನ್ನಿಧ್ಯ ಏನು ತಗೊಂಡಿದ್ದೀವಲ್ಲ ಇದ್ರೊಳಗೆ ಇದೆಯಲ್ಲ ಎಲ್ಲ ಚೆನ್ನಾಗಿ ಬರ್ತದೆ ಕ್ಲೀನಿಂಗ್ ಕಡ್ಡಿ ಅಂತ ಅಲ್ಲಿ ಸ್ವಲ್ಪ ಮಾಡ್ಕೋಬೇಕು ಅಲ್ಲಿ ಅದು ತಗೊಂಡು ತಗೊಳ್ಳಿ ಹೋಗಿ ಯಕ್ಷಗಾನದಲ್ಲಿ ಏನು ಯಕ್ಷಗಾನ ತಗೊಂಡು ಆಮೇಲೆ ಬರೋಣ ತುಂಬ ಚೆನ್ನಾಗಿದೆ